ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಸಿದ್ಧ. ಇವತ್ತು ಒಂದಿಷ್ಟು ದರ್ಶನ್ ಸರ್ ಬಗ್ಗೆ ಮತ್ತು BTV ಅವ್ರ ಬಗ್ಗೆ ಒಂದಿಷ್ಟು ಚಲನಚಿತ್ರ ನಟರು ಬಂದು ಮಾತಾಡಿದ್ರೆ ಯಾವ ರೀತಿ ಮಾತಾಡ್ತಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಜಲಕ್ ನೋಡೋಣ. ಮೊದಲನೇದಾಗಿ ನಮ್ಮ ಶರತ್ ಲೋಹಿತಾಶ್ವ ಸರ್ ಅವರು BTV ಅವ್ರ ಬಗ್ಗೆ ಮತ್ತು ದರ್ಶನ್ ಸರ್ ಬಗ್ಗೆ ಮಾತಾಡಿದ್ರೆ ಹೇಗೆ ಮಾತಾಡ್ತಿದ್ರು ನೋಡೋಣ ಬನ್ನಿ. ಬಾ 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 ಏನ್ರಪ್ಪ ನೀವು ಮಾಧ್ಯಮದವರು, ನಾನು ನೋಡ್ಲಿಕ್ಕತ್ತೇನೆ. ಮುಂಜಾನೆಯಿಂದ ಸಂಜೆ ತನಕ, ರಾತ್ರಿಯಿಂದ ಮುಂಜಾನೆ ತನಕ ಯಾಕಂಡ್ ರುಬ್ಬಾದು ದರ್ಶನ್ ಅವ್ರನ್ನ ಹೇಗೆ ರುಬ್ಬಿ ಹೇಗೆ ಬಲಿ ಬಿದ್ದಿದ್ದಾರೆ ನೋಡಿ ನಿಮ್ಮ ಮಾಧ್ಯಮದವರು. BTV ಅವರು ಹಾಕೊಂಡು ರುಬ್ತಾ ಇರಿ. ದರ್ಶನ್ ಅವರು ತಪ್ಪು ಮಾಡಿದರೋ ಬಿಟ್ಟಿದರೋ ಅದು ಸೆಕೆಂಡ್ರಿ, ಸರಿಯಾಗಿ ಸಾಕ್ಷಿಗಳಿಲ್ಲ. ಆದ್ರೆ ಈಗ ಸಾಕ್ಷಿ ಸಿಕ್ಕಿದೆಯಲ್ಲ BTV ಅವ್ರದ್ದು, ಹಾಕೊಂಡು ರುಬ್ತಾ ಇರಿ. ಯಾವುದೇ ಕಾರಣಕ್ಕೂ TV ಆಫ್ ಮಾಡಂಗಿಲ್ಲ. ದರ್ಶನ್ ಸರ್ ಅವ್ರ ಬಗ್ಗೆ ನಮ್ಮ ಅಚ್ಯುತ್ ಕುಮಾರ್ ಸರ್ ಅವರು ಮಾತಾಡಿದ್ರೆ ಹೇಗಿರ್ತಿತ್ತು, ಅವರ ಅನಿಸಿಕೆ ಕೇಳೋಣ ಬನ್ನಿ, ನೋಡೋಣ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿ. ಗೊತ್ತು ಸರ್, ಚೆನ್ನಾಗಿ ಗೊತ್ತು. ಕರ್ಮ ಯಾರನ್ನೂ ಬಿಡಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ದರ್ಶನ್ ಅವರು ತಪ್ಪು ಮಾಡಿದರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಆ ವ್ಯಕ್ತಿ ಹಿಡ್ಕೊಂಡು ಈ ಥರ ಎಲ್ಲ ಆಟ ಆಡ್ತಾ ಇದ್ದಾರೆ. ಆದರೆ ಈಗ ನೋಡಿ BTV ಅವ್ರು ಹೇಗೆ ಬಲಿ ಬಿದ್ದಿದ್ದಾರೆ ಅಂತೇಳಿ ಅವ್ರಿಗೆ ಹಾಕ್ಕೊಂಡು ರುಬ್ಬೇಕು ಈ ಮಾಧ್ಯಮದವರು. ಎಷ್ಟು ಮಾತ್ರ ಹೇಳ್ಬಲ್ಲೆ, ದರ್ಶನ್ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ತಪ್ಪೇ ಮಾಡದಿದ್ರೆ ಶಿಕ್ಷೆ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ಇದೇ ವಿಚಾರವಾಗಿ ಅಂದರೆ ನಮ್ಮ BTV ಮತ್ತು ದರ್ಶನ್ ಸರ್ ಅವ್ರ ಬಗ್ಗೆ ಮಾತನಾಡೋದಾದರೆ ನಮ್ಮ ಪ್ರಕಾಶ್ ರೈ ಸರ್ ಅವ್ರು ಹೇಗೆ ಮಾತಾಡ್ತಿದ್ರು ನೋಡೋಣ, ಅವ್ರ ಅನಿಸಿಕೆ ಹೇಗಿರ್ತಿತ್ತು ಅಂತ ಸುಮ್ಮನೆ ಜಲಕ್ಕೆ. ಏನ್ ಮಾರಿ ನೋಡ್ಲಿಕ್ಕತ್ತೀರಿ? ದರ್ಶನ್ ಅವ್ರು ಕೊಲೆ ಮಾಡಿದವರು ಬಿಟ್ಟಿದ್ರು ಅದು ಸೆಕೆಂಡ್ರಿ, ಹಾಕೊಂಡು ರುಬ್ತಾ ಇದ್ರಿ ಬೆಳಗ್ಗಿಂದ ರಾತ್ರಿ ತನಕ. ಈಗ ರುಬ್ಬೆ ನಿಮ್ಮ BTV ಅವ್ರು ಹೇಗೆ ಬಲಿ ಬಿದ್ದಿದಾರ ನೋಡಿ. ಕರ್ಮ ಯಾರನ್ನ ಬಿಡಲ್ಲ ಅದಕ್ಕಿದೆ ಸಾಕ್ಷಿ ಕಂಡ್ರೆ. ಸೊ ಇದೇ ವಿಚಾರವಾಗಿ BTV ಮತ್ತು ದರ್ಶನ್ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ ಇವರು ಹೇಳಿದ್ರೆ ಹೇಗಿರ್ತಿತ್ತು ಅಂತ ಸುಮ್ಮನೆ ಒಂದು ಜಲಕ್ಕಷ್ಟೇ. ಸರ್, ಯಾವ ತಪ್ಪು ಮಾಡಿದಿರೋ ಆ ಕಂದನ್ನು ಹಾಕ್ಕೊಂಡು ಬೆಳಗ್ಗಿಂದ ಸಂಜೆ ತನಕ ರುಬ್ತಾ ಇದ್ರಿ ದರ್ಶನ್ ರವರು. ಆಗ ಈಗ ನೋಡಿ ಕರ್ಮ ಯಾರನ್ನೂ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಮ್ಮ BTV ಅವರು ಮಾಡಿದಿರೋ ಕೆಲಸ ನೋಡಿದ್ರೆ ಇಡೀ ಕರ್ನಾಟಕ ಜನತೆ ಚೀತು ಅಂತ ಹೋಗ್ಬಿಡುತ್ತೆ. ಇವ್ರಿಗೆ ಯಾವ ರೀತಿ ನೀವು ಹಾಕೊಂಡು ರುಬ್ತೀರ ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ನೋಡ್ತಾ ಇರ್ತೇನೆ. ಆದರೆ ಒಂದಂತೂ ಸತ್ಯ, ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಅವ್ರಿಗೆ ಜಲ್ದಿ ಹೊರಗೆ ಬರಬೇಕು. ಆದರೆ ತಪ್ಪು ಮಾಡಿರೋ ಈ BTV ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಸರ್, ಖಂಡಿತವಾಗ್ಲೂ ಗಲ್ಲಿಗೆ ಹಾಕಬೇಕು, BTV ಬ್ಯಾನ್ ಆಗಬೇಕು. ಇದು ಮಾತ್ರ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಸೊ ಇದೇ ವಿಚಾರವಾಗಿ ನಮ್ಮ ಟೈಗರ್ ಪ್ರಭಾಕರ್ ಸರ್ ಏನಾದರೂ ಮಾತಾಡಿದ್ರೆ ಯಾವ ರೀತಿ ಮಾತಾಡ್ತಿದ್ರು ಟೈಗರ್ ಪ್ರಭಾಕರ್ ಸರ್. ಮಿಸ್ಟರ್ ಮಾಧ್ಯಮ, ನೀವು ಏನೇ ಮಾಡಿದ್ರೆ ಸರಿ ಅಂತ ಇರುತ್ತೆ, ಬೇರೆಯವ್ರು ಮಾಡಿದ್ರೆ ತಪ್ಪಾಗಿರುತ್ತೆ. ದರ್ಶನ್ ಅವರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಅವ್ರ ನಂತರ ಹಾಕೊಂಡು ರುಬ್ತಾನೆ ಇದ್ರಿ. ಆದರೆ ಈಗ ನೋಡಿ ನಿಮ್ಮ BTV ಅವರು ಮಾಡಬಾರ್ದು ಕೆಲಸ ಮಾಡಿ ಹೇಗೆ ಬಲಿ ಬಿದ್ದಿದ್ದಾರೆ ಅಂತೇಳಿ. ಇವ್ರಿಗೆ ನೀವು ಯಾವ ರೀತಿ ಶಿಕ್ಷೆ ಕೊಡ್ತೀರ ಅನ್ನೋದನ್ನು ನಾನು ನೋಡಬೇಕಾಗತ್ತೆ ಮ್ಯಾನ್.